ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕೆ ಕರೆದಿರುವಂಥ ಒಂದು ಸಮಾವೇಶ ಬೆಳಗ್ಗೆ ಮೆರವಣಿಗೆ ಮೂಲಕ ಈ ಸಮಾರಂಭದ ಸ್ಥಾನಕ್ಕೆ ತಾವೆಲ್ಲ ಬಂದಿದ್ದೀರಿ. ಮುಖ್ಯವಾಗಿರುವಂಥ ಅತಿಥಿಗಳು ಏನು ಹೇಳ್ತಾರೆ, ಅವ್ರ ವಿಚಾರಗಳೇನು, ಅವರ ಅನುಭವ ಏನು, ಇದನ್ನು ನೀವು ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ಸಮಾವೇಶ ಯಶಸ್ವಿ ಆಗ್ತದೆ. ರಾಜು ಅಲಗೂರ್ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದರು. ಅದೇ ರೀತಿ ಚೆನ್ನಪ್ಪ ಸುಮಜಾರ್ ಅವರು, ವಿನಾಯಕ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನು ಹೆಸರುಗೊಳಿಸಿದರೆ ಕರ್ನಾಟಕದಲ್ಲಿ ಸುಮಾರು 40 ವರ್ಷ ಹಿಂದೆ ಕೃಷ್ಣಪ್ಪನವರು ನಮ್ಮನ್ನೆಲ್ಲ ಎಚ್ಚರಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ ಪ್ರಯುಕ್ತ ನಾವು ಇವತ್ತು ಇಲ್ಲೆಲ್ಲ ಕೂಡಿದ್ವಿ. ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕರ್ನಾಟಕಕ್ಕೆ ಬಿ ಕೃಷ್ಣಪ್ಪ ಅವರ ಕೊಡುಗೆ ಭಾಳಷ್ಟು ಇದೆ. ಅವರು ಕೂಡ ಒಬ್ಬ ಪ್ರಾಧ್ಯಾಪಕರಾಗಿ ಹರಿಯಾಣದಲ್ಲಿ ಜನಿಸಿ ಭದ್ರಾವತಿಯಿಂದ ಅವರ ಹೋರಾಟವನ್ನು ಪ್ರಾರಂಭ ಮಾಡಿ ಕೋಲಾರದಿಂದ ಬೀದರು, ಚಾಮರಾಜನಗರ ಇಲ್ಲಿಯವರೆಗೆ ಅವರ ಹೋರಾಟವನ್ನು ಕೂಡ ಜೀವಂತವಾಗಿದೆ. ಅದನ್ನು ನೀವೆಲ್ಲ ಇವತ್ತು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಿಮ್ಮನ್ನು ಇಲ್ಲಿ ಕರೆಸಿ ನಾವು ನಿಮಗೆ ಹಿತವಚನ ಹೇಳ್ತಾ ಇದ್ದೀವಿ. ಯಾವುದೇ ಕಾಲಕ್ಕೂ ಅಂಬೇಡ್ಕರ್ ವಿಚಾರಗಳು, ಸಂವಿಧಾನಗಳು ಕೂಡ ನಮ್ಮ ಕೈಯಿಂದ ತಪ್ಪು ಹೋಗಬಾರ್ದು. ಅದು ನಮ್ಮ ಮೊದಲನೆಯ ಆದ್ಯತೆ, ಪ್ರಯಾರಿಟಿ. ಭಾಳಷ್ಟು ಜನ ಮೇಲಿನ ಮೇಲೆ ಸಂವಿಧಾನ ಬದಲಾವಣೆ ಆಗಬೇಕು, ಸಂವಿಧಾನ ತಿರಸ್ಕಾರ ಮಾಡಬೇಕು, ಕೂಗು ಆವಾಗ ಬರ್ತಾನೆ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕು, ಸಂವಿಧಾನ ಉಳಿಸ್ಕೋಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ನಮ್ಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಹಲವಾರು ಕಾರ್ಯಕ್ರಮ ನಾವು ಪ್ರತಿ ದಿವಸ ರಾಜ್ಯದಲ್ಲಿ ಮಾಡ್ತಾನೆ ಇದ್ದೀವಿ. ಅದು ಅಂಬೇಡ್ಕರ್ ಹೆಸರಲ್ಲಿ ಮಾಡ್ತೀವಿ, ಬುದ್ಧರ ಹೆಸರ ಮೇಲೆ ಮಾಡ್ತೀವಿ, ಹಲವಾರು ಹೆಸರ ಮೇಲೆ ಮಾಡಿದ್ರು ಕೂಡ ಅದು ಚಿಂತನೆ, ಹೋರಾಟ ಒಂದೇ ಗುರಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕಂತ ನಾವು ಹೋರಾಟ ಮಾಡ್ತೇವೆ. ಅದೇ ಪ್ರತಿಕ್ರಮವಾಗಿ ಇವತ್ತು ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸುಮಾರು ಕಾರ್ಯಕ್ರಮ ನಡೀತಾರೆ. ಬಿಜಾಪುರದಲ್ಲಿ ನಡೀತದೆ, ರಾಜ್ಯದ ಬೇರೆ ಜಿಲ್ಲೆಗಳಿಗೆ